ಬಿಜೆಪಿ ಸರ್ಕಾರಕ್ಕಿಂತಲೂ ಕಾಂಗ್ರೆಸ್ಸಿನ ಅವಧಿಯಲ್ಲೇ ಹೆಚ್ಚು ಕಮಿಷನ್ ಅಂತ ಆರೋಪ ಮಾಡಿದೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಬಹಳ ಜೋರಾಗಿ ಚರ್ಚೆ ಆಗಿತ್ತು ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ. ಇದನ್ನೇ ಮುಂದೆ ಇಟ್ಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆಗ ಅಧಿಕಾರದಲ್ಲಿದ್ದ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ ಕೊಟ್ಟಿತ್ತು ಈ ಆರೋಪ. ಈಗ ನೋಡಿದ್ರೆ ಕಾಂಗ್ರೆಸ್ಸಿಗೆ ಕಮಿಷನ್ ಕಂಟಕ ಎದುರಾಗ್ತಾ ಇದೆ. ಕಾಂಗ್ರೆಸ್ಸಿಗೆ ಕಮಿಷನ್ ತಿರುಗುಬಾಣವಾಗ್ತಾ ಇದೆ. ಬಿಜೆಪಿ ವಿರುದ್ಧ ಕಮಿಷನ್ ಆರೋಪಿಸಿದ್ದ ಕಾಂಗ್ರೆಸ್ಸಿಗೆ ಈಗ ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ. ರಾಜ್ಯ ಸರ್ಕಾರದಲ್ಲಿ ಸಚಿವರ ಸಂಬಂಧಿಕರಿಂದಲೇ ಕಮಿಷನ್ ಹಾವಳಿ ಜಾಸ್ತಿ ಆಗಿದೆಯಂತೆ. ಹೀಗಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಆರೋಪ ಮಾಡ್ತಾ ಇದ್ದಾರೆ. ಜಾರಕಿಹೊಳಿ ಸಂಬಂಧಿ ಒಬ್ಬರಿದ್ದಾರೆ. ಆಮೇಲೆ ಇವರು ಬೋಸ್ರಾಜ್ ಮೈನರ್ ಇರಿಗೇಷನ್ ಅವ್ರ ಮಗ ಒಬ್ಬರಿದ್ದಾರೆ. ಆಮೇಲೆ ಇಲ್ಲಿ ಮೇಜರ್ ಇರಿಗೇಷನ್ಸ್ ಬಂದರೆ ಅವ್ರು 4 ಜನ ಮಾಧ್ಯಮಗಳು ಎಲ್ಲ ಬ್ರೋಕರ್ಸ್ಗಳನ್ನ ಈ ಪದ ಉಪಯೋಗಿಸ್ಬೇಕಾಗಿತ್ತು. ಎಲ್ಲ ಬ್ರೋಕರ್ಸ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದಾರೆ. ಜಾಸ್ತಿ ಯಾರು ಕೊಡ್ತಾರೋ ಸೊ ಅವ್ರಿಗೆ ಪೇಮೆಂಟ್ ಮಾಡೋದು. ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಕಮಿಷನ್ ತೊಗೊತಾ ಇದ್ದಾರೆ. 2 ಮಾತಿಲ್ಲ ಅದರಲ್ಲಿ. ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಎಲ್ಲ ಓಪನ್ ಆಗಿ ಬಿಚ್ಚಿಡ್ತೀವಿ. ನಾವು ಸುಮಾರು ಸರಿ ಲೆಟ್ರ್ ಬರ್ತಿದ್ದೀವಿ, ಸುಮಾರು ಸರಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿದ್ದೀವಿ, DCM ಸಾಹೇಬರು ನೋಡಿದ್ದೀವಿ, ಅವರಿಗೆಲ್ಲ ವಿಷಯ ತಿಳಿಸಿದ್ದೀವಿ. 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇದ್ದಾವೆ. 5ರಿಂದ 50 ಲಕ್ಷದವರೆಗೂ ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರು ಒದ್ದಾಡ್ತಿದ್ದಾರೆ. ಅವರು 32,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಇವರು ಸುಮಾರು ಬಲಾಢ್ಯರು ಎಲ್ಲೋ ಒಂಥರ ಜೀವನ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಮಾಡ್ತಾರೆ. ಸಣ್ಣರಿಗೆ ಕೊಡಬೇಕಲ್ವ ಇವರು. ನಾನು ಮೀಟಿಂಗಲ್ಲೂ ಅದೇ ಹೇಳಿದ್ದೀನಿ, ಸಣ್ಣರಿಗೆ ಪೇಮೆಂಟ್ ಮಾಡಿ ಸರ್ ಅಂತೆಲ್ಲ ಹೇಳಿದ್ದೀವಿ. ಆಯಿತು ಅಂತಾರೆ, ಮತ್ತು ಮಾಡೋದೇ ಇಲ್ಲ. ನಾವು ನೇರವಾಗಿ ಸರಿ ಒಂದು ಸೆಕೆಂಡ್ ರೌಂಡ್ ಪತ್ರ, 3ನೇ ರೌಂಡ್ ಪತ್ರಕ್ಕೆ ಬರೀತಿರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ DCM ಸಾಹೇಬರಿಗೆ. ಜಾರಕಿಹೊಳಿ ಸಾಹೇಬರು ಮಹಾಪ್ರಾಮಾಣಿಕರು. ಅವರು ಪಾಪ ಅವರೊಂದು ಯಾವುದೋ ಅವ್ರ ಬಗ್ಗೆ ನಾವು ಸುಮ್ಮನೆ ಅನ್ಯತಾ ಭಾವಿಸಬಾರ್ದು. ಅವರೇನಿಲ್ಲ, ಭಾಳ ಪ್ರಾಮಾಣಿಕರಿದ್ದಾರೆ. ಬಟ್ ಆದರೆ ಅವ್ರ ಸಂಬಂಧಿಕರಿಂದ ಅವ್ರ ಇಮೇಜ್ ಹಾಳಾಗ್ತಾ ಇದೆ. ಜಾರಕಿಹೊಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.